ಆ, ಮನೋಹರ್ ಅವರು ಪ್ರತಿ ವರ್ಷ ಕೂಡ ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿ ಸಿದ್ದರಾಮಯ್ಯ ಅವರು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅವರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಶೇಷಾದ್ರಿಪುರಮಲ್ಲಿ ಒಂದು ಅಂಧರ ಒಂದು ಶಾಲೆ ಇದೆ. ಆ ಶಾಲೆಗೆ ದೇಣಿಗೆ ಕೊಡೋದ್ರ ಮುಖಾಂತರ ಮಾಡ್ತಾರೆ. ಇವತ್ತು ಅವರು ಮಕ್ಕಳು ಶಾಲೆಯ ಪರವಾಗಿ 4 ಜನ ಮಕ್ಕಳು ಬಂದಿರೋ ಅವರ ಕೈಗೆ ಹಣವನ್ನು ತಲುಪಿಸಿದ್ದಾರೆ. ಮತ್ತೊಬ್ಬರು ಅಂಗವಿಕಲರಿಗೆ ಒಂದು ಒಬ್ಬರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ KPCCನಲ್ಲಿ ನಮ್ಮ ಕೆಲಸ ಮಾಡುವಂತ ಹುಡುಗರು ಇರ್ತಾರೆ, ಅವ್ರಿಗೂ ಕೂಡ ಹಣ ಸಹಾಯ ಮಾಡಿ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವರಿಗೆ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯ ಕೋರ್ತೇನೆ. ಅವರ ರಾಜಕೀಯ ಉನ್ನತಿ ಆಗುತ್ತೆ, ಅದೃಷ್ಟ ಹೇಗಿದ್ರೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಳ್ಳೆ ಭವಿಷ್ಯ ಇದೆ. ಪಕ್ಷ ಸಂಘಟನೆ ಪಕ್ಷ ಮಾಡಿದ್ದಾರೆ ಅವರು. ಪಕ್ಷ ಸಂಘಟನೆಯಲ್ಲಿ ಎತ್ತಿದ ಕೈ ಶಿವಕುಮಾರ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಭವಿಷ್ಯದಲ್ಲಿ ಇನ್ನು ಕುಮಾರಸ್ವಾಮಿ ಅವರು ಈ ಬೆಂಗಳೂರು ಖಾತೆ ಆಫರ್ ಕೊಟ್ಟಿದ್ದಾರೆ ಸರ್, ಸರ್ಕಾರದ ಕಡೆಯಿಂದ ಖಾತೆ ಮಾಡಿಸ್ಕೊಳ್ಳೋರಿಗೆ 2% ರಿಯಾಯಿತಿ ಅಂತ. ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಈಗ ಬಿ ಖಾತಾದಿಂದ ಎ ಖಾತಾ, ಬಿ ಖಾತಾಕ್ಕೆ ಪ್ಲಾನ್ ಕೊಡಲ್ಲ, ಬಿ ಖಾತಾಕ್ಕೆ ಪ್ಲಾನ್ ಕೊಡಲ್ಲ. ಎ ಖಾತಾ ಆದರೆ ಪ್ಲಾನ್ ಕೊಡ್ತಾರೆ, ಲೋನ್ ಕೊಡ್ತಾರೆ. ಬಿ ಖಾತಾದಿಂದ ಎ ಖಾತಾ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಆಮೇಲೆ 5% ಇಂದ 2%ಗೆ ಇಳಿಸಿದ್ದಾರೆ. ಜನಕ್ಕೆ ಅನುಕೂಲ ಆಗುತ್ತೆ. ಜನಕ್ಕೆ ಅನುಕೂಲ. ಬಹಳ ವರ್ಷದಿಂದ ಏ ಖಾತಾ ಆಗಿಲ್ಲ ಅಂತ ಬಹಳ ವರ್ಷದಿಂದ ಕಾಯ್ತಾ ಇದ್ರು ನಾನಾ ಕಾರಣದಿಂದ. ಈಗ ಆಗ್ತಾ ಇರೋದಕ್ಕೆ ನಾವು ಸಂತೋಷ ಪಡ್ಬೇಕು. ಕುಮಾರಸ್ವಾಮಿ ಅವರು ದುಡ್ಡು ಕಟ್ಟಬೇಡಿ, ದುಡ್ಡು ಸರ್ಕಾರ ಕಟ್ಟೋದು. ಒಂದ್ ನಿಮಿಷ, ಈಗ ಯಾರಿಗೆ ಕಟ್ತಾರೆ ದುಡ್ಡು? ನಾವು ಹಿಂದೆ ನಾನು ಕಾರ್ಪೊರೇಟರ್ ಆಗಿದ್ನಲ್ಲ, ಆಗ್ಲೂ ಕೂಡ ಬೆಟರ್ಮೆಂಟ್ ಫೀಸ್ ಅಂತ ತಗೊಳ್ಳೋರು ಖಾತಾ ಮಾಡ್ಕೊಳ್ಳೋವಾಗ. ಈಗಲೂ ಕೂಡ ಏನೇ ಕಟ್ಟಿದ್ರು ಸರ್ಕಾರಕ್ಕೆ ಕಟ್ತಾರೆ ಅಷ್ಟೇ. ಅದು 2 ವರ್ಷಕ್ಕೆ ಅವ್ರ ಸರ್ಕಾರ ಬಂದ್ಮೇಲೆ ಫ್ರೀ ಮಾಡಕತ್ತ? ಹಿಂದೆ ಇದ್ದಾಗ ಯಾವಲ್ಲೂ ಫ್ರೀ ಮಾಡಿದ್ರ? ಖಾತಾ ಮಾಡುವಂತ ಸಂದರ್ಭದಲ್ಲಿ ನಮ್ ಸರ್ಕಾರ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಯಾರು ಫ್ರೀ ಮಾಡಿಲ್ಲ. ಅವ್ರು ಈಗ ಹೇಳ್ತಾ ಇದ್ದಾರೆ ನಾವು ಮಾಡ್ತೀವಿ ಕಟ್ಬೇಡಿ ಅಂತ. ನಮ್ಮ ಸರ್ಕಾರ ಬರುತ್ತೆ. ಆಮೇಲೆ ಇನ್ನು ಬೆಂಗಳೂರು ಬೇಕಾಷ್ಟು ಬೆಳೀತಾ ಇದೆ ಅಲ್ವಾ, ಬೆಳೀತಾ ಇದೆ. ಆ ಪ್ರದೇಶದಲ್ಲಿ ಮುಂದಕ್ಕೆ ಅವ್ರು ಬಂದಾಗ ಬೇಕಾದ್ರೆ ಮಾಡ್ಲಿ. ಬರ್ಬೋದು ಸರ್ ಅವರು. ನನ್ನ ಅಭಿಪ್ರಾಯದಲ್ಲಿ 2033ಕ್ಕೂ 28ಕ್ಕೆ 28 ಮತ್ತೆ 33 ಎರಡಕ್ಕೂ ಎರಡು ಎಲೆಕ್ಷನ್ ಅಲ್ಲಿ ನಾವೇ ಆಮೇಲೆ ನನ್ನ ಅಭಿಪ್ರಾಯದಲ್ಲಿ ಒಂದು ಈಗ ಇದೆಲ್ಲ ಕೂಡ ಕಾಂಟ್ರವರ್ಷಿಯಲ್. ನನ್ನ ಅಭಿಪ್ರಾಯದಲ್ಲಿ ಈಗಿರ್ತಕ್ಕಂಥ ವೋಟರ್ ಲಿಸ್ಟ್ ನ ಒಂದು ಮೂಲೆಗೆ ಬಿಸಾಕಿ ಹೊಸದಾಗೆ ಮಾಡ್ಬಿಟ್ವಿ. ಮನೆಗೆ ಹೋಗಿ ಹೊಸ ವೋಟರ್ ಲಿಸ್ಟ್ ಮಾಡ್ಬಿಟ್ರೆ ಯಾವ ಕಾಂಟ್ರವರ್ಷಿಯಲ್ ಇರಲ್ಲ, ಯಾವ ಸಮಸ್ಯೆನೂ ಇರಲ್ಲ. ಇದನ್ನ ಬಿಸಾಕಿ, ಅದನ್ನ ಇರ್ತಕ್ಕಂಥದ್ದನ್ನ ವೋಟರ್ ಲಿಸ್ಟ್ ಬಿಸಾಕಿ ಹೊಸದಾಗೆ ಮಾಡ್ಬಿಡಿ. ಪೆಟ್ರೋಲ್ ಡೀಸೆಲ್ ಎಲೆಕ್ಷನ್ ಆಗ್ಲಿ ಅಂತ ಕಾಯ್ತಾ ಇದ್ರು. ಎಲೆಕ್ಷನ್ ಆಯಿತು. ಮನೆ ಕಮರ್ಷಿಯಲ್ ಗ್ಯಾಸು ಒಂದು 1,000 ರೂಪಾಯಿ ಒಂದೇ ಸಲ ಮಾಡಿದ್ರು. ಇವತ್ತು ಪೆಟ್ರೋಲು ಮಾಡಿದ್ದಾರೆ, ಡೀಸೆಲ್ ಮಾಡಿದ್ದಾರೆ. ಇದು ಇವತ್ತೇನು ಈ ಚಾಳಿ BJP ಅವರದು ಇದೇನು ಹೊಸದೇನಲ್ಲ. ಬಹಳ ಹಿಂದೆಯಿಂದ ಕೂಡ ಚುನಾವಣೆ ಮುಗಿಯುವವರೆಗೂ ಗಿಲಿಟ್ ಮಾತಾಡ್ತಾರೆ. ಚುನಾವಣೆ ಮುಗಿದ ತಕ್ಷಣ ಬೆಲೆ ಇಳಿಸ್ತಾರೆ. ಆಮೇಲೆ ಈಗ ಹಿಂದೆ UPA ಸರ್ಕಾರದಲ್ಲಿ ಆಗ್ಲೂ ಕೂಡ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು. ಸಬ್ಸಿಡಿ ಕೊಡ್ತಾ ಇದ್ರು. ಸಬ್ಸಿಡಿ ಕೊಟ್ಟು ಡೀಸೆಲ್, ಪೆಟ್ರೋಲು, ಗ್ಯಾಸು, ಅದೇ ರೀತಿ ರೈತರ ಒಂದು ಗೊಬ್ಬರ ಎಲ್ಲ ಸಬ್ಸಿಡಿ ಕೊಟ್ಟು ಮಾಡೋರು. ಇವ್ರು ಬಂದ್ರು, ಎಲ್ಲ ಸಬ್ಸಿಡಿ ತೆಗೆದಾಕಿದ್ರು. ಮತ್ತೆ ಏನು ಕನ್ಸ್ಯೂಮರ್ಗೆ ಸಿಗಬೇಕು ಅದೆಲ್ಲ ಸರ್ಕಾರನೇ ತಗೊಳ್ತಾ ಇದೆ. ಅದರಿಂದ ಸಹಜವಾಗಿ ಜನಕ್ಕೆ ಏನಾಗುತ್ತೆ, ಹೊರೆ ಆಗ್ತಾ ಇದೆ. ಡೀಸೆಲ್ ಫ್ರೀ ಬಸ್ ಬೇರೆ ಬಿಟ್ಟಿದ್ದೀರಿ, ಈಗ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಆಗಿದೆ. ನಿಮ್ಗೆ ಎಷ್ಟು ಹೊರೆ ಆಗುತ್ತೆ ಸರ್? ಇದು ಹೊರೆ ಆಗುತ್ತೆ, ನೋಡೋಣ, ಇನ್ನು ಲೆಕ್ಕ ಹಾಕಿಲ್ಲ ಸರ್. ಇದು ಸಾರಿಗೆ ನೌಕರು 12.5% ಒಪ್ಕೊಳ್ಳದೇನೆ ಸ್ಟ್ರೈಕ್ ಮಾಡ್ತೀವಿ. ಈಗ ನಮ್ಮ ಸರ್ಕಾರದ ನಿಲುವನ್ನ ತಿಳಿಸಿದೀವಿ. ಹಿಂದಿನ ಸರ್ಕಾರ ಬಾಕಿ ಇಟ್ಟಂತ 38 ತಿಂಗಳಲ್ಲಿ 26 ತಿಂಗಳು ಕೊಡ್ತೀವಿ ಅಂತ ಹೇಳಿದೀವಿ. 12.5% ಜಾಸ್ತಿ ಮಾಡಿದೀವಿ. ಇದು ಪರಿಷ್ಕರಣೆ ಮಾಡಿದೀವಿ. ಅವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ. GB ಎಲೆಕ್ಷನ್ ಸ್ವಲ್ಪ ಮತ್ತೆ ವಿಳಂಬ ಆಗಬಹುದು. ಅದನ್ನ ನೀವು ಹೆಚ್ಚು ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಕೋರ್ಟ್ ಬೇರೆ ನೀವೇ ಅರ್ಜಿ ಹಾಕೊಂಡಿದ್ದೀರಾ ಸರ್ ಸರ್ಕಾರದಿಂದ? ಹಾಕಿದ್ದಾರೆ, ಆದ್ರೆ SIRಗೂ ಅದಕ್ಕೆ ಸಂಬಂಧ ಇದೆಯೋ ಗೊತ್ತಿಲ್ಲ.
ಓಕೆ ಎಸ್ ಸರ್. ರೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.